ಹುನಗುಂದದ ಸಂಗಮೇಶ್ವರ ಜಾತ್ರೆಯು ಶ್ರಾವಣ ಮಾಸದ ಕಡೆಯ ಸೋಮವಾರದಂದು 2/9/2024ರಂದು ಅದ್ಧೂರಿಯಾಗಿ ಜರುಗುವುದು. ಆ ಒಂದು ನಿಮಿತ್ತವಾಗಿ ಸಂಗಮೇಶ್ವರ ತೇರಿನ ಪ್ರಮುಖ ಕಳಸವು ಹುನಗುಂದ ಪಟ್ಟಣದ ನಾಗರಾಳ್ ಜಿಲ್ಲೆಯಲ್ಲಿರುವ ನಾಗರಾಳ್ ಮಂಟಪದಲ್ಲಿ ಪೂಜೆಗೊಂಡು ನಂತರ ಪಟ್ಟಣದ ಪ್ರಮುಖ ಬೀದಿಗಳ ಮುಖಾಂತರ ಲಿಂಗನಕಟ್ಟೆಯನ್ನು ತಲುಪುವುದು. ಈ ಒಂದು ಪೂಜಾ ಕಾರ್ಯಕ್ರಮವನ್ನು ನಾಗರಾಳ್ ಮಂಟಪದ ಹಿರಿಯರಾದ ಶಿವಕುಮಾರ್ ಪಾಟೀಲ್ ದಂಪತಿಗಳು ಹಾಗೂ ನಾಗರಾಳ್ ಮಂಟಪದ ಸಹೋದರರು, ತಾಯಂದಿರು, ಸಹೋದರಿಯರು ಕೂಡ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಇದರ ಜೊತೆಗೆ ನಗರದ ಹಿರಿಯರು, ಸ್ನೇಹಿತರು, ಸಹೋದರರು, ಸಂಗಮೇಶ್ವರ ಜೀರ್ಣೋದ್ಧಾರ ಜಾತ್ರಾ ಸಮಿತಿಯ ಅಧ್ಯಕ್ಷರು, ಸರ್ವ ಸದಸ್ಯರು ಎಲ್ಲರೂ ಕೂಡ ಪಾಲ್ಗೊಂಡು ಅತ್ಯಂತ ಶ್ರದ್ಧೆ ಭಕ್ತಿಯಿಂದ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿ ಸಕಲ ವಾದ್ಯಗಳೊಂದಿಗೆ ಕಳಸವನ್ನು ಮೆರವಣಿಗೆ ಮೂಲಕ ಲಿಂಗದ ಕಟ್ಟಿಗೆ ತಲುಪಿಸಿದರು. ಅತ್ಯಂತ ಭಾವೈಕ್ಯತೆಯಿಂದ ನಡೆಯುವ ನಮ್ಮ ಹುನಗುಂದದ ಸಂಗಮೇಶ್ವರ ಜಾತ್ರೆಯು ಅತಿ ವಿಜೃಂಭಣೆಯಿಂದ ಜರುಗುವುದು. ಆದ ಕಾರಣ ತಾವುಗಳೆಲ್ಲರೂ ತಮ್ಮ ಸಕಲ ಕುಟುಂಬ ಪರಿವಾರದೊಡನೆ, ಸ್ನೇಹಿತರೊಡನೆ ಆಗಮಿಸಿ ಈ ಒಂದು ಜಾತ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂಗಮೇಶ್ವರನ ಕೃಪೆಗೆ ಪಾತ್ರರಾಗಬೇಕೆಂದು ನಾವು ಈ ಮೂಲಕ ಹೊನ್ನಶೇರಿ ಮುನ್ನುಡಿ ಎಂಬ ಯೂಟ್ಯೂಬ್ ಚಾನಲ್ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇವೆ. ಬಂಧುಗಳು, ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ, ಧಾರ್ಮಿಕ, ಸಾಮಾಜಿಕ ಕಾರ್ಯಕ್ರಮಗಳಿಗಾಗಿ, ಸಮಾಜದ ಕಟ್ಟಕಡೆ ವ್ಯಕ್ತಿಗಳನ್ನು ಗುರುತಿಸಿ ಗೌರವಿಸುವುದಕ್ಕಾಗಿ ನಮ್ಮ ಹೊನ್ನಶೇರಿ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ವೀಕ್ಷಿಸಿ ನಮ್ಮನ್ನು ಕೂಡ ನೀವು ಬೆಂಬಲಿಸಿ ಎಂದು ಈ ಮೂಲಕ